ರಿಷಬ್ ಸರ್, ನಂಗೆ ತುಂಬ ಖುಷಿ ಅನಿಸಿತ್ತು. ತಾವೀಗ ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಿದ್ದೀರಾ, ಆಲದ ಮರವಾಗಿ ಬೆಳೆದಿದ್ದೀರಾ. ಅದರ ಜೊತೆಗೆ ಬೇರೆಯವರನ್ನ ಕೂಡ ಬೆಳೆಸೋ ಅಂಥ ನಿಮ್ಮ ಮನಸ್ಥಿತಿಗೆ ಒಂದು ಶರಣು ಅಂತ ಹೇಳ್ತಾ, ನಿಮ್ಮ ಸಂಪೂರ್ಣ ಟೀಮ್ಗೆ, ನಿಮ್ಮ ಪ್ರೊಡಕ್ಷನ್ನಲ್ಲಿ ಮೂಡ್ ಬರ್ತಿರೋಂಥ ರಿಷಬ್ ಶೆಟ್ಟಿ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಇದು 5ನೇ ಸಿನಿಮಾ ಅಂತ ನಾನು ಭಾವಿಸ್ತೇನೆ. ಸೊ ಶುಭವಾಗಲಿ ನಿಮ್ಮ ಟೀಮ್ಗೆ ಅಂತ ಹೇಳ್ತಾ, ನಿಮ್ಮ ಬಾಯಿಂದಲೇ ಟ್ರೇಲರ್ ಲಾಂಚ್ ಹೇಳ್ಬೋದಾ? ಮೊದಲನೇದಾಗಿ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ, ಕಿರಿಯರಿಗೆ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ನಿನ್ನೇನು ಸಿಕ್ಕಿದ್ವಿ, ಮತ್ತೆ ಇವತ್ತು ಸಿಗ್ತಾ ಇದ್ದೀವಿ. ನಾನು ನನ್ನ ಕರಿಯರಲ್ಲಿ ಸುಮಾರಷ್ಟು ಹೊಸಬ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಆಗಲಿ, ನಟನೆ ಮಾಡಿರೋದಾಗಲಿ, ನಿರ್ಮಾಣ ಮಾಡಿರೋದಾಗಲಿ. ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂಥ ಒಂದು ಹೊಸ ಹೀರೋಯಿನ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಶಿವಮ್ಮ ಬನ್ನಿ. ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಶಿವಮ್ಮ ಸಿನಿಮಾದ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಿರುವಂಥ ಶರಣಮ್ಮ ಅವರು. ಈ ಚಿತ್ರದ ವಿಶೇಷ ಏನಂತಂದ್ರೆ, ಒಂದು ಚಿಕ್ಕದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ಮತ್ತೆ ಮಾತಾಡೋಣ. ಎರೆಹಂಚನಾಳ ಅನ್ನುವಂಥ ಒಂದು ಇಡೀ ಗ್ರಾಮ ಸೇರಿಕೊಂಡು ಈ ಸಿನಿಮಾನ ಮಾಡಿರೋದು. ನಾನು ಅವರು ಜಸ್ಟ್ ಒಬ್ಬರು ಬೆಂಗಾವಲಾಗಿ, ನಾನು ಒಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ, ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಅಂದರೆ ಅವರು ಊರವರು, ಗ್ರಾಮಸ್ಥರು ಅವರೇ ಸೇರ್ಕೊಂಡು, ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು. ಸೊ ಅಲ್ಲಿಂದ ಶುರುವಾಗಿ ಶಿವಮ್ಮ ಅವರಾಗಲಿ, ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು. ಚಿತ್ರೀಕರಣ ಮಾಡಿದ್ದು ಕೂಡ ನಾವು ಎರೆಹಂಚನಾಳದಲ್ಲೇ. ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರನ್ನು ಶಿವಮ್ಮ ಅವರು ರಿಲೀಸ್ ಮಾಡಿದ್ರೆ ಬೆಟ್ರು ಅಂತ ನಾನು ಅನ್ಕೊಳ್ತೀನಿ. ಸೋ ಸ್ವೀಟ್. ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಡಿ ಅಮ್ಮ, ನೋಡೋಣ ಹೆಂಗೆ ಬರುತ್ತೆ. ಟ್ರೈಲರ್ ಲಾಂಚ್ ಟ್ರೈಲರ್ ಲಾಂಚ್ ಬಿಡುಗಡೆ ಆಗತ್ರಿ ಶಿವಮ್ಮ ಫಿಲ್ಮ್. ಇದನ್ನ ಎಲ್ಲರೂ ಸಿನಿಮಾ ಜೂನ್ 14ಕ್ಕೆ ಚಲೋ ಆಗತ್ರಿ. ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು ನಿಮ್ದು. ಇಂಥ 10 ಪಿಕ್ಚರ್ ಬಂದು ನಾವಿಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ದಯ, ಮಯ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಮಕ್ಕಳು, ಇವರು ಇದಕ್ಕೆ ನಮ್ಮ ಡೈರೆಕ್ಟ್ರ್ ಜಯಶಂಕರು ಆರ್ಯಾರ, ಇದಕ್ಕೆ ಬಂಡವಾಳ ಹಾಕಿದಾರ ನಮ್ಮ ರಿಷಬ್ ಶೆಟ್ಟಿ ಅವರು. ನಮ್ಮ ಕಡೆಯಿಂದ 10 ಪಿಕ್ಚರ್ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡ್ಲಿ. ನಿಮ್ಮ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಒಳ್ಳೇದನ್ನು ಅಳವಡಿಸ್ಕೊಂಡು ಕೆಟ್ಟದನ್ನು ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲರೂ 10 ಮಂದಿ ರಿಷಬ್ ಶೆಟ್ಟಿ ಅವ್ರೆ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡ್ಬರ್ಬೇಕು. ಎಲ್ಲ ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ